ಸಾವರ್ಕರ್ ಏನಾದರೂ ದಲಿತ ಕುಟುಂಬದಲ್ಲಿ ಹುಟ್ಟು ಬಂದು ಸ್ವರಾಜ್ಯದ ಹೋರಾಟ ಮಾಡಿದ್ದಿದ್ರೆ ಬಾಬಾ ಸಾಹೇಬರಿಗಿಂತ ವೈಲೆಂಟ್ ಆಗಿರ್ತಿದ್ರು. ಬುದ್ಧ ಅಂಡ್ ಹಿಸ್ ದಮ್ಮ ಅಂತ ಆ ಪುಸ್ತಕವನ್ನು ಬರೆದ ಬಾಬಾ ಸಾಹೇಬರು ಪುಸ್ತಕ ಪ್ರಿಂಟ್ ಮಾಡ್ಲಿಕ್ಕೆ ದುಡ್ಡು ಇರಲಿಲ್ಲ ಅವರು. ಹಿ ವಾಂಟೆಡ್ 20,000 rupees ರೀ. ಜವಾಹರ್ಲಾಲ್ ನೆಹರು ಬರೀತಾರೆ, ಒಂದು ಕೆಲಸ ಮಾಡಿ, ದೆಹಲಿಯಲ್ಲಿ ಬುದ್ಧ ಜಯಂತಿ ನಡೆಯುವಾಗ ನಿಮ್ಮ ಪುಸ್ತಕ ತಗೊಂಡು ಮಾರಾಟ ಮಾಡ್ಕೊಳ್ಳಿ, ಅಲ್ಲಿ ವಿದೇಶಿ ಯಾತ್ರಿಕರು ಬರ್ತಾರೆ, ಅವ್ರ ಪುಸ್ತಕ ತಗೊಂಡು ಸ್ವಲ್ಪ ಜಾಸ್ತಿ ದುಡ್ಡು. ಸಂವಿಧಾನವನ್ನು ಮುಟ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳುವಂತ ಎಲ್ಲರೂ ಸಂವಿಧಾನಕ್ಕೆ 106 ತಿದ್ದುಪಡಿಯಾಗಿದೆ, ಅದರಲ್ಲಿ 75 ತಿದ್ದುಪಡಿಯನ್ನ ಕಾಂಗ್ರೆಸ್ಸೇ ಮಾಡಿದೆ, ಮತ್ತೆ ಮುಟ್ಲಿಕ್ಕೆ ಬಿಡಲ್ಲ ಅಂತ ಹೆಂಗ್ರಿ ಹೇಳ್ತೀರಾ? ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಟೈಮ್ ಬರುತ್ತೆ, ಮತ್ತು ಬಾಬಾ ಸಾಹೇಬರ ಟೈಮ್ ಈಗ ಬಂದಿದೆ. 1947 ಈ ದೇಶದಲ್ಲಿ ಅಸ್ಪೃಶ್ಯತೆ ಅಬಾಲಿಷ್ ಆಯಿತು. ಅಸ್ಪೃಶ್ಯತೆ ಅಬಾಲಿಷ್ ಆಗಲಿಕ್ಕೆ ಯಾರು ಕಾರಣ ಅಂತ ಇವತ್ತು ಯಾರನ್ನು ಕೇಳಿದ್ರು ಎಲ್ಲರೂ ಹೇಳಬಲ್ಲರು ಇದಕ್ಕೆ ಬಾಬಾ ಸಾಹೇಬರೇ ಕಾರಣ ಅಂತ. ಆದರೆ ಅಮೆರಿಕಾದ ಮತ್ತು ಇಂಗ್ಲೆಂಡಿನ ಪತ್ರಿಕೆಗಳು ಯಾರನ್ನು ಹೊಗಳದು ಗೊತ್ತಾ? ಮಹಾತ್ಮ ಗಾಂಧೀಜಿಯಿಂದಾಗಿ ಅಸ್ಪೃಶ್ಯತೆ ಭಾರತದಲ್ಲಿ ತೊಲಗಿತು ಅಂತ ಹೇಳಿದ್ವು. ಎಲ್ಲೂ ಕೂಡ ಬಾಬಾ ಸಾಹೇಬರ ಉಲ್ಲೇಖ ಆಗಲಿಲ್ಲ. ಏನ್ ದೌರ್ಭಾಗ್ಯರೇ ಇದು. ನಾವು ಇವತ್ತು ನಿಂತ್ಕೊಂಡು ಗಲಾಟೆ ಮಾಡ್ತಿದ್ದೀವ್ರಿ, ಆದ್ರೆ ಆ ಮನುಷ್ಯ ಬದುಕಿರುವಾಗಲೇ ಇದನ್ನೆಲ್ಲ ನೋಡುವಾಗ ಯಾವ ಸಂಕಟವನ್ನು ಅನುಭವಿಸಿರ್ಬೇಕು ಅಂತ ಯೋಚನೆ ಮಾಡಿ ಅಂತ. ನಾನು ಬಾಬಾ ಸಾಹೇಬರನ್ನ ಯೋಚನೆ ಮಾಡುವಾಗ, ಬಾಬಾ ಸಾಹೇಬರ ಕುರಿತಂತೆ ಹೇಳುವಾಗ, ಒಬ್ಬ ಟ್ರೂ ದಲಿತ್ ಲೀಡರ್ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬರು ಮಾತ್ರ ಅಂತ ಈಗ ಅನ್ಸುತ್ತೆ. ಆದ್ರೆ ಯಾರ್ಯಾರು ಇಲ್ಲಿ ದಲಿತರಿದ್ದೀವೋ ನಮ್ಮನ್ನ ವಾಪಸ್ ನೋಡ್ಕೋಬೇಕು. ಬದುಕಿದ್ದಾಗ ಬಾಬಾ ಸಾಹೇಬರ ಜೊತೆ ಬಲವಾಗಿ ನಿಂತಿದ್ವಾ ಅಂತ ಕೇಳಿದ್ರೆ ಇಲ್ಲ ರೀ. ಬಾಬಾ ಸಾಹೇಬರು ಯಾರ್ ಲೀಡರ್ ಅಂತ ಕೇಳಿದ್ರೆ ಮಹಾರ್ ಜನರಲ್ ಲೀಡರ್ ಅಂತ ಹೇಳ್ತಾ ಇದ್ರು. ಅವ್ರನ್ನ ಯಾವತ್ತು ದಲಿತ್ ಲೀಡರ್ ಅಂತ ಇವ್ರು ಗುರುತಿಸ್ತಾ ಇಲ್ಲ, ಬಿಟ್ಬಿಟ್ರು. ಬಾಬಾ ಸಾಹೇಬರು ಕೊನೆಗಾಲದಲ್ಲಿ ಒದ್ದಾಡಿರುವಂತ ಒಂದು ರೀಸನ್ ಅದು ಕೂಡ ಇತ್ತು ಅಂತ ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ. ಆದ್ರೆ ಬಾಬಾ ಸಾಹೇಬರು ಗಾಂಧೀಜಿಯವ್ರ ಹತ್ರ ನಿಂತ್ಕೊಂಡು ಮಾತಾಡ್ತಾ ಹೇಳ್ತಾರೆ, ನಾನೇನಾದ್ರೂ ಇವತ್ತು ನಿಮ್ಗೆ ದೇಶಭಕ್ತ ಅಂತ ಅನ್ಸಿದ್ರೆ ನೀವೇನಾದ್ರೂ ತಿಳ್ಕೊಳ್ಬಹುದು, ಆದ್ರೆ ನಾನು ದೇಶಭಕ್ತ ಆಗಿರೋದು ಯಾಕೆ ಅಂತಂದ್ರೆ ನನ್ನ ಕಮ್ಯುನಿಟಿಯ ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರವೇ ನಾನು ದೇಶಭಕ್ತನಾಗಿರೋದು ಅಂತ ಹೇಳುವಂತ ಆ ಕ್ಲಾರಿಟಿ ಇತ್ತಲ್ಲ, ಅದು ಬಾಬಾ ಸಾಹೇಬರಿಗೆ ಖಂಡಿತವಾಗಿತ್ತು ಅಂತ ಅವರು ಹೇಳ್ತಿದ್ರು. ಯಾವಾಗ್ಲೂ ಕಾಂಗ್ರೆಸ್ಸಿಗೆ ಒಂದು ಪ್ರಶ್ನೆ ಇತ್ತು ಅವರದ್ದು, ಬಹಳ ಚೆನ್ನಾಗಿದೆ. ಯಾವ ಕಾಂಗ್ರೆಸ್ಸಿಗರನ್ನು ಕೇಳಿದ್ರೂ ಕೂಡ ಕಾಂಗ್ರೆಸ್ಸಿಗರು ಹೇಳೋರು, ಸ್ವಲ್ಪ ಕಾಯಿರಪ್ಪ, ಅಸ್ಪೃಶ್ಯತೆ ಹೋಗುತ್ತೆ, ಹೋಗುವವರೆಗೂ ಕಾಯಿರಿ ಅಂತ. 1000 ವರ್ಷ ಕಾಯ್ಕೊಂಡ್ ಬಂದಿದ್ದಾರೆ, ಇನ್ನೂ ಮತ್ತೆ ಕಾಯ್ಬೇಕು ಅಂತ ಎಲ್ಲರೂ ಹೇಳ್ತಿದ್ರಲ್ಲ. ಅವಾಗ ಬಾಬಾ ಸಾಹೇಬ್ರು ಒಂದು ಪ್ರಶ್ನೆ ಕೇಳ್ತಾರೆ. ಬ್ರಿಟಿಷರಿಗೆ ಕಾಂಗ್ರೆಸ್ ಒಂದು ಗಡುವು ಕೊಟ್ಟಿತ್ತು, ಡಿಸೆಂಬರ್ 31, 1929ಕ್ಕೆ ನೀವು ಭಾರತವನ್ನ ಬಿಟ್ಟು ಹೋಗಬೇಕು, 1930 ಜನವರಿ 1 ಭಾರತದ ಧ್ವಜ ಹಾರಾಡಬೇಕು, ಇದು ನಮ್ಮ ಗಡುವು ಅಂತ ಹೇಳಿದಾಗ ಬಾಬಾ ಸಾಹೇಬ್ರು ಹೇಳ್ತಾರೆ, ಇರ್ಲಿ ಬಿಡಿ, ಅವ್ರದ್ದು ಮನಃಪರಿವರ್ತನೆ ಆಗ್ಲಿ, ಯಾವತ್ತು ಮನಸ್ಸಿನ ಪರಿವರ್ತನೆ ಆಗುತ್ತೋ ಅವತ್ತು ಬಿಟ್ಟು ಹೋಗ್ತಾರೆ, ನೀವು ಅವ್ರಿಗೆ ಮಾತ್ರ ಯಾಕೆ ಗಡುವು ಹಾಕ್ತೀರಿ? ಅಸ್ಪೃಶ್ಯತೆಗೆ ಗಡುವಿಲ್ಲ, ಆದ್ರೆ ಬ್ರಿಟಿಷರಿಗೆ ಮಾತ್ರ ಗಡುವು ಹಾಕ್ತಿರಲ್ಲ ಯಾಕೆ ಅಂತ. ಕಾಂಗ್ರೆಸ್ಸಿಗೆ ಈ ಸ್ಟೇಟ್ಮೆಂಟ್ ಅನ್ನು ಜೀರ್ಣಿಸ್ಕೊಳ್ಳೋ ಕೆಪಾಸಿಟಿ ಎಲ್ಲಿಂದ ಇರ್ಲಿಕ್ಕೆ ಸಾಧ್ಯ? ಬಾಬಾ ಸಾಹೇಬರು ಮಾತು ಹಂಗಿತ್ತು ಅಂತ. ಮಿತ್ರರೇ, ಬಾಬಾ ಸಾಹೇಬರು ಆರ್ಥಿಕ ಚಿಂತಕರು ಅಂತ ನಾವು ಹೇಳ್ತೀವಲ್ಲ, ಯಾತಕ್ಕೆ ಆರ್ಥಿಕ ಚಿಂತಕರು ಬಾಬಾ ಸಾಹೇಬರು ಅಂತಂದ್ರೆ, ನನ್ನ ಅಸ್ಪೃಶ್ಯ ಜನಾಂಗವನ್ನ ಮೇಲೆತ್ತಲಿಕ್ಕೋಸ್ಕರ ಏನು ಮಾಡಬೇಕು ಅನ್ನೋದರ ಚಿಂತನೆಯ ಆಧಾರದ ಮೇಲೆ ಆರ್ಥಿಕ ಚಿಂತಕರು. ನಾನು ಹೇಳ್ತೀನಿ ಹೇಗೆ ಅಂತ. ಬಾಬಾ ಸಾಹೇಬರು ಹೇಳ್ತಿದ್ರು, ನನ್ನ ಅಸ್ಪೃಶ್ಯ ಬಾಂಧವರು ರೈತರಾಗಿ ದುಡಿತಾರೆ, ಆದರೆ ರೈತರಾಗಿ ದುಡಿದಿದ್ದನ್ನ ಮಾರ್ಕೆಟ್ ಅಲ್ಲಿ ಮಾರ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಯಾಕೆಂದ್ರೆ ಅವ್ರ ಅಸ್ಪೃಶ್ಯರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿ ಮಾರಾಟ ಮಾಡುವಂತ ಅವಕಾಶ ಇಲ್ಲ ಅವರಿಗೆ. ಶ್ರಮ ಶಕ್ತಿಯನ್ನ ಮಾರಾಟ ಮಾಡ್ಲಿಕ್ಕಾಗದಂತ ಕೆಟ್ಟ ಸ್ಥಿತಿಯಲ್ಲಿ ನನ್ನ ಅಸ್ಪೃಶ್ಯ ಬಾಂಧವರಿದ್ದಾರೆ. ಯೋಚನೆ ಮಾಡಿ, ಏನ್ ಸ್ಪಷ್ಟವಾಗಿತ್ತು ಅವರ ಆಲೋಚನೆ. ಬಾಬಾ ಸಾಹೇಬರು ಮುಂದುವರೆದು ಹೇಳಿದ್ರು, ಬಂಡವಾಳ ಹೊರಗಡೆಯಿಂದ ಬರುತ್ತೆ ಅಂತ ಆದ್ರೆ ಬೇಡ ಅನ್ನೋದು ಬೇಡ. ಯಾಕೆ ಅಂತಂದ್ರೆ ಬಂಡವಾಳ ಬಂದ್ರೆ ಅದು ಅಸ್ಪೃಶ್ಯರಿಗೂ ಸಿಗುತ್ತೆ, ಅವರು ಕೂಡ ಮೇಲೇರಿ ಸಮಾನ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಬಾಬಾ ಸಾಹೇಬರ ಚಿಂತನೆ ಅವ್ರು ಹೇಗಿತ್ತು ಅಂತಂದ್ರೆ, ಅವ್ರು ಹೇಳ್ತಾರೆ, ಅವರ ದುಡ್ಡಲ್ಲಿ ಅವನು. ಇದು ಮಾತ್ರ ಅದ್ಭುತವಾಗಿರುವಂತ ಆಲೋಚನೆ ಬಾಬಾ ಸಾಹೇಬರು ಜಾತಿಯನ್ನ ಹೆಂಗ್ ಚಿಂತಿಸ್ತಾರೆ ನೋಡಿ. ನಂಗೆ ಗೊತ್ತಿಲ್ಲ ಎಷ್ಟು ಜನ ನಾವು ಯೋಚನೆ ಮಾಡ್ತೀವೋ. ಬಾಬಾ ಸಾಹೇಬರು ಹೇಳ್ತಾರೆ ಅವನು ತನ್ನ ಖರ್ಚಲ್ಲಿ ಮದುವೆ ಆಗ್ತಾನೆ, ತನ್ನ ಖರ್ಚಲ್ಲಿ ಹುಡುಗಿನ ನೋಡ್ಕೊಳ್ತಾನೆ, ತನ್ನ ಖರ್ಚಿನಲ್ಲಿ ಒಳ್ಳೆ ಮದುವೆ ಮನೆ ತಗೊಳ್ತಾನೆ, ಮತ್ತು ತನ್ನ ಖರ್ಚಿನಲ್ಲಿ ಕುದುರೆ ಏರ್ಕೊಂಡು ಅವನು ಹೋದ್ರೆ ಮೇಲ್ವರ್ಗದವನು ಗಂಟೇನು ಹೋಗಬೇಕು. ನಿನ್ನ ಹತ್ರ ದುಡ್ಡು ತಗೊಂಡು ಹೋದ್ರೆ ತಪ್ಪು, ಆದ್ರೆ ಸ್ವಂತ ಖರ್ಚಿನಲ್ಲಿ ಹೋದ್ರೆ ನಿನಗೇನು ಪ್ರಾಬ್ಲಮ್ ಅಂತಂದ್ರೆ ಅವ್ರು ಹೇಳ್ತಾರೆ, ಮೇಲ್ವರ್ಗದವನ ಪ್ರಾಬ್ಲಮ್ ಏನು ಅಂತಂದ್ರೆ ನನ್ನ ಎದುರಿಗೆ ಕುದುರೆ ಹತ್ತು ಬಿಟ್ಟನಲ್ಲ ಅನ್ನೋದೇ ಪ್ರಾಬ್ಲಮ್ ಅಂತ. ಹಿಂಗಾಗಿ ಅವರಿಗೆ ದುಡ್ಡು ಮತ್ತೊಂದು ಪ್ರಾಬ್ಲಮ್ ಅಲ್ಲ, ಇವರಿಗೆ ಸೋಷಿಯಲ್ ಸ್ಟೇಟಸ್ ಇದೆಯಲ್ಲ ಅದು ಬಹಳ ದೊಡ್ಡ ಪ್ರಾಬ್ಲಮ್ಮು. ಇದು ಸಮಾನವಾಗಿ ಆರ್ಥಿಕತೆ ಎಲ್ರಿಗೂ ಹಂಚಲಿಕ್ಕೆ ಸಾಧ್ಯವಾದ್ರೆ ಆಗಿದು ಸಾಲ್ವ್ ಆಗುತ್ತೆ ಅನ್ನೋ ಪರಿಕಲ್ಪನೆ ಇಟ್ಕೊಂಡು ಆರ್ಥಿಕತೆಯನ್ನ ದಲಿತರ ಕೊನೆಯವರೆಗೂ ತಲುಪಿಸುವಂತ ಪ್ರಯತ್ನ ಮಾಡಿದವರು ಬಾಬಾ ಸಾಹೇಬರು ಅಂತ. ಇದ್ರ ಜೊತೆಗೆ ನನಗೆ ಯಾವಾಗಲೂ ಅನ್ಸೋದು, ನಾನು ಹೇಳಿದ್ನಲ್ಲ, ನಾನು ಎಷ್ಟೇ ಮಾತನಾಡಿದ್ರು ಇದು ಭಾಷಣ ಆಗ್ಬೋದು,
ಆದ್ರೆ ಅನುಭವಿಸಿದವ ಮಾತ್ರ ಸರಿಯಾಗಿ ಹೇಳಬಲ್ಲ ಅಂತ. ಗಾಂಧೀಜಿ ಎಷ್ಟೇ ಮಾತನಾಡಿದ್ರು ಮಾತ್ರ ಆಗಿರ್ತಿತ್ತು. ಆದ್ರೆ ಬಾಬಾ ಸಾಹೇಬರು ಮಾತ್ರ ದಲಿತರ ನೋವನ್ನ, ಸಂಕಟವನ್ನ ಹತ್ತಿರದಿಂದ ಬಲ್ಲವರಾಗಿದ್ರು. ಹೀಗಾಗಿ ಹಿ ವಾಸ್ ಎ ಡಿಫರೆಂಟ್ ಲೀಡರ್. ಬಾಬಾ ಸಾಹೇಬರ ಕಾಲದಲ್ಲೇ ಸಾವರ್ಕರ್ ಕೆಲಸ ಮಾಡಿದ್ದಾರೆ ಮಿತ್ರರೇ. ಸಾವರ್ಕರ್ ಏನ್ ಕಡಿಮೆ ಕೆಲಸ ಮಾಡಲಿಲ್ಲ. ರೋಟಿ ಬಂದಿ, ಬೇಟಿ ಬಂದಿ, ಸ್ಪರ್ಶ ಬಂದಿ, ವೇದೋಕ್ತ ಬಂದಿ, ಶುದ್ಧಿ ಬಂದಿ, ಈ ಎಲ್ಲ ಬಂದಿಗಳನ್ನ ಕಿತ್ತು ಬಿಸಾಕಿ 7 ಬಂದಿಗಳನ್ನ 7 ಬೇಡಿಗಳನ್ನ ಕಳಚಿ ಎಲ್ಲ ಅಸ್ಪೃಶ್ಯರನ್ನು ಕೂಡ ನಾವು ಸ್ಪೃಶ್ಯರನ್ನಾಗಿಸಿ ಎಲ್ಲ ಒಂದು ಹಿಂದೂ ಅಂತ ಹೇಳುವಂತ ಒಂದು ಪ್ರಕ್ರಿಯೆಯನ್ನ ಒಂದು ರೀತಿಯಲ್ಲಿ ನೋಡೋದಾದ್ರೆ ಬಾಬಾ ಸಾಹೇಬರ ಆಲೋಚನೆಗೆ ಪೂರಕವಾಗುವಂತ ಪ್ರಕ್ರಿಯೆಯನ್ನ ಸಾವರ್ಕರ್ ಶುರು ಮಾಡಿದ್ರು. ಆದ್ರೆ ಸಾವರ್ಕರ್ ಈಕ್ವಲ್ ಟು ಬಾಬಾ ಸಾಹೇಬ್ ಆಗುತ್ತಾ? ನೆವರ್. ಧನಂಜಯ ಕೀರ್ತಂ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಸಾವರ್ಕರ್ರು ಬ್ರಿಟಿಷರ ವಸ್ತ್ರಗಳ ಹೋಳಿ ಆಚರಣೆ ಮಾಡಿದ್ರು. ಅದೇ ತರ ಬಾಬಾ ಸಾಹೇಬರು ಮನುಸ್ಮೃತಿಯನ್ನು ಸುಟ್ಟರು. ಸಾವರ್ಕರ್ಗೆ ಬ್ರಿಟಿಷರನ್ನ ಓಡಿಸ್ಬೇಕು ಅಂತಿತ್ತು, ಅದಕ್ಕೆ ಅವರ ಗುಲಾಮಿತನದ ಸಂಕೇತವಾಗಿರುವಂತಹ ವಸ್ತ್ರಗಳನ್ನು ಸುಟ್ಟರು. ಇವರಿಗೆ ಈ ಅಸ್ಪೃಶ್ಯತೆಯನ್ನು ತೊಡಿಬೇಕು ಅಂತಿದ್ರೆ ಅಸ್ಪೃಶ್ಯತೆಯ ಆಚರಣೆಯ ಆ ಪುಸ್ತಕವನ್ನ ನಾಶ ಮಾಡಬೇಕಾಗಿತ್ತು. ಅದನ್ನು ಬಾಬಾ ಸಾಹೇಬರು ಮಾಡಿದ್ರು. ಮುಂದುವರೆದವರು ಒಂದೇ ಒಂದು ಮಾತನ್ನು ಬಹಳ ಚೆನ್ನಾಗಿ ಹೇಳ್ತಾರೆ, ನಂಗೆ ಬಹಳ ಇಷ್ಟ ಆಗುವಂತ ಮಾತು. ಅಕಸ್ಮಾತ್ ಸಾವರ್ಕರ್ ಏನಾದರೂ ದಲಿತ ಕುಟುಂಬದಲ್ಲಿ ಹುಟ್ಟು ಬಂದು ಸ್ವರಾಜ್ಯದ ಹೋರಾಟ ಮಾಡಿದ್ದಿದ್ರೆ ಬಾಬಾ ಸಾಹೇಬರಿಗಿಂತ ವೈಲೆಂಟ್ ಆಗಿರ್ತಿದ್ರು ಅಂತ. ಎಟ್ ದ ಸೇಮ್ ಟೈಮ್ ಬಾಬಾ ಸಾಹೇಬ್ರೇನಾದ್ರೂ ಮೇಲ್ವರ್ಗದವರಾಗಿದ್ದು ಈ ಹೋರಾಟ ಮಾಡಬೇಕು ಅಂತಿದ್ರೆ ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೆ ಇನ್ನೂ ಹೆಚ್ಚು ನಾಲೆಜ್ ಬೇಸ್ ಸಿಕ್ಕಿರ್ತಿತ್ತು ಅಂತ, ಇನ್ನೂ ಹೆಚ್ಚು ವಿಸ್ತಾರವಾಗಿರುವಂತ ಜ್ಞಾನ ಸಿಕ್ಕಿರ್ತಿತ್ತು. ಬಾಬಾ ಸಾಹೇಬರು ಅಂತ ಜ್ಞಾನ ಕೊಟ್ಟಿರ್ತಿದ್ರು ಅಂತ. ಏನ್ ಚೆನ್ನಾಗಿದೆ ನೋಡಿ, ನನಗಿದನ್ನು ನೋಡಿದಾಗ ಗೊತ್ತಾಯ್ತು, ವಾ ಏನ್ ಅದ್ಭುತವಾಗಿರುವಂತ ಚಿಂತನೆಯನ್ನು ಅವ್ರು ಕಟ್ಕೊಟ್ಟಿದ್ದಾರೆ ಅಂತ ನನಗೆ ಯಾವಾಗ್ಲೂ ಅನ್ನಿಸ್ತು. ಇನ್ನು ಬಾಬಾ ಸಾಹೇಬರ ದೇಶಭಕ್ತಿಯ ಕುರಿತಂತೆ ನಾನು ಮಾತಾಡೋದೇ ಆದ್ರೆ, ಬಾಬಾ ಸಾಹೇಬರು ಅವರು ಈ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋಗ್ಬೇಕಾದ್ರೆ ಕಾಂಗ್ರೆಸ್ನವರು ಬಾಬಾ ಸಾಹೇಬರು ಟ್ರೇಟರು, ಬಾಬಾ ಸಾಹೇಬರು ದೇಶದ್ರೋಹಿ, ಬಾಬಾ ಸಾಹೇಬರು ಇವರು ಬ್ರಿಟಿಷರ ಸ್ಟೂಜು, ಬ್ರಿಟಿಷರ ಗುಲಾಮ ಅಂತೆಲ್ಲ ಮಾತನಾಡುವಾಗ ಬಾಬಾ ಸಾಹೇಬ್ರು ಏನ್ ಹೇಳಿದ್ರು ಗೊತ್ತಾ? ನಾನು ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋಗ್ತೀನಿ, ನನ್ನ ಜನರಿಗೆ ಏನು ಒಳಿತಾಗುತ್ತೋ ಅದನ್ನು ಕೇಳ್ತೀನಿ, ಎಟ್ ದ ಸೇಮ್ ಟೈಮ್ ಸ್ವರಾಜ್ಯದ ಬೇಡಿಕೆಯನ್ನು ಮುಂದಿರಿಸ್ತೀನಿ ಅಂತ ಧೈರ್ಯವಾಗಿ ಘೋಷಣೆ ಮಾಡಿಯೇ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋದವರು ಬಾಬಾ ಸಾಹೇಬರು. 1942ರಲ್ಲಿ ಅವರು ಬ್ರಿಟಿಷರ ವಿರುದ್ಧದ ಕಾಂಗ್ರೆಸ್ಸಿನ ಹೋರಾಟದಲ್ಲಿ ಬೆಂಬಲ ಕೊಡಲಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಕಾಂಗ್ರೆಸ್ ಗುರಿ ಮುಟ್ಟುತ್ತೆ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಬಾಬಾ ಸಾಹೇಬರು ಸ್ವಾತಂತ್ರ್ಯ ನಂತರ ಬಾಬಾ ಸಾಹೇಬರದ ಆಲೋಚನೆ ಗಮನಿಸಿ, ಸ್ವಾತಂತ್ರ್ಯ ಬರುವವರೆಗೂ ಕಾಂಗ್ರೆಸ್ನ ಕಂಠಮಟ್ಟ ವಿರೋಧಿಸ್ತಾ ಇದ್ರು. ಬ್ರಿಟಿಷರು ಮಾಡಿ ನಮ್ಮ ಜನರಿಗೆ ಒಳ್ಳೇದ್ ಮಾಡಿ ಅಂತ ಕೇಳ್ತಿದ್ರು. ಸ್ವಾತಂತ್ರ್ಯ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? ನಾನು ಪರವಾಗಿಲ್ಲ, ನಾನು ಕಾಂಗ್ರೆಸ್ ಜೊತೆಗೆ ಹೋಗ್ಬೇಕೀಗ, ನಾನು ಸಂವಿಧಾನ ಸಮಿತಿಗೆ ಸೇರ್ಬೇಕು. ಯಾಕೆ ಅಂತಂದ್ರೆ ನನ್ನ ಜನರಿಗೆ ಒಳ್ಳೇದು ಮಾಡುವಂತ ಅಧಿಕಾರ ಈಗ ಏನಾದರೂ ಬರುತ್ತೆ ಅಂತ ಆದ್ರೆ ಸಂವಿಧಾನದ ಮೂಲಕ ಮಾಡಬೇಕು ಅಂತ ಇದ್ದ ಎಲ್ಲ ಜಗಳಗಳನ್ನು ಬಿಟ್ಟು ಸೈಲೆಂಟ್ ಆಗಿ ಅವ್ರ ಜೊತೆ ಕೋಆಪರೇಟ್ ಮಾಡ್ತೀನಿ ಅಂತ ಹೋಗ್ಬಿಟ್ರಲ್ಲ, ಏನ್ ಚಂದ ರೀ ಮಿತ್ರೆ. ನನ್ಗೆ ಯಾವಾಗ್ಲೂ ಅನ್ಸೋದು, ಮೇಲ್ವರ್ಗದವರು ಅಂತ ಅನ್ನಿಸ್ಕೊಂಡವ್ರು ಯಾರಾದ್ರೂ ಇದ್ದ ಎಲ್ಲ ಬೇಡಿಗಳನ್ನ, ಬಂಧನಗಳನ್ನ ಒಂದು ಕ್ಷಣ ಬಿಟ್ಟು ಹೇಗೆ ಬಾಬಾ ಸಾಹೇಬರು ತನ್ನ ಕಮ್ಯುನಿಟಿಗೋಸ್ಕರ ಎಲ್ಲವನ್ನು ಮರೆತು ಜಾಯ್ನ್ ಆದ್ರೋ, ನಾವು ಒಂದು 4 ಹೆಜ್ಜೆ ಹಂಗ ಅವ್ರ ಜೊತೆ ಜಾಯ್ನ್ ಆಗ್ತೀವಿ ಅಂತ ಬಂದ್ಬಿಟ್ರೆ ಈ ಸಮಾಜ ಒಂದು ಕ್ಷಣಕ್ಕೆ ಸರಿ ಹೋಗ್ಬಿಡುತ್ತೆ. ಬಾಬಾ ಸಾಹೇಬರು ಆದರ್ಶವಾಗಿ ನಿಲ್ಲೋದು ಈ ಭಾಗದಲ್ಲಿ ಅಂತ ನನ್ಗನ್ಸುತ್ತೆ. ಆದ್ರೆ ಬಾಬಾ ಸಾಹೇಬರು ಯಾವ ತರ, ನಾನು ಮಾತಾಡ್ತಾ ಹೋದ್ರೆ ಬಾಬಾ ಸಾಹೇಬರ ಕುರಿತಂತೆ ಅನೇಕ ಸಂಗತಿಗಳನ್ನು ಹೇಳಬಲ್ಲೆ, ಆದ್ರೆ 1-2-3 ಸಂಗತಿಗಳನ್ನಷ್ಟೇ ಹೇಳಬೇಕು. ಬಹಳ ಜನರಿಗೆ ಗೊತ್ತಿಲ್ಲ ಯಾರಾದ್ರೂ ಇದನ್ನು ಉಲ್ಲೇಖ ಹಿಂದೆ ಮಾಡಿದ್ದಾರೋ ಇಲ್ವೋ ಅಂತ. ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭ, ಸ್ವೀಕಾರ ಮಾಡಿದ ನಂತರ ಅವರೊಂದು ಪುಸ್ತಕ ಬರೆದರು, ಬುದ್ಧ ಅಂಡ್ ಹಿಸ್ ಧಮ್ಮ ಅಂತ. ಆ ಪುಸ್ತಕವನ್ನು ಬರೆದ ಬಾಬಾ ಸಾಹೇಬರು ಪುಸ್ತಕ ಪ್ರಿಂಟ್ ಮಾಡ್ಲಿಕ್ಕೆ ದುಡ್ಡು ಇರಲಿಲ್ಲ ಅವರದ್ದು. ಹಿ ವಾಂಟೆಡ್ 20,000 rupees ರೀ, 20,000 ರೂಪಾಯಿ ಬೇಕಿತ್ತು. ಬಾಬಾ ಸಾಹೇಬ್ರ ಹತ್ರ ದುಡ್ಡಿರ್ಲಿಲ್ಲ. ಇವತ್ತು ಬಾಬಾ ಸಾಹೇಬರ ಫಂಕ್ಷನ್ ಮಾಡ್ತೀವಿ ಅಂದ್ರೆ 20,000 ರೂಪಾಯಿ ಜಾಸ್ತಿ ಖರ್ಚು ಮಾಡ್ತೀವಿ ನಾವು. ಆದ್ರೆ ಬಾಬಾ ಸಾಹೇಬ್ರಿಗೆ ಒಂದು 20,000 ರೂಪಾಯಿ ದುಡ್ಡಿರ್ಲಿಲ್ಲ. ಏನ್ ಮಾಡಿದ್ರು ಗೊತ್ತಾ ಬಾಬಾ ಸಾಹೇಬ್ರು ಜವಾಹರ್ಲಾಲ್ ನೆಹರುಗೆ ಒಂದು ಲೆಟರ್ ಬರೆದ್ರು. ಲೆಟರ್ ಏನ್ ಬರೆದ್ರು ಗೊತ್ತಾ? ಈ ಪುಸ್ತಕ ನಾನು ಬರ್ದಿದ್ದೀನಿ, 5 ವರ್ಷ ಶ್ರಮ ಆಗಿ ಬರ್ದಿದ್ದೀನಿ, 5 ವರ್ಷ ಯೂಸ್ ಮಾಡಿದ್ದೀನಿ ಅಂದಾಗ ನಿಮ್ಗೆ ಅರ್ಥ ಆಗ್ಬೇಕು ಇದರಲ್ಲಿ ಎಷ್ಟು ವ್ಯಾಲ್ಯೂಯಬಲ್ ಕಂಟೆಂಟ್ ಇದೆ ಅಂತ. 20,000 ರೂಪಾಯಿ ಪ್ರಿಂಟಿಂಗ್ ಬೇಕು, ಪ್ಲೀಸ್ ಇದನ್ನ ಕೊಡ್ತೀರಾ? ಅಥವಾ ಆಗ್ಲಿಲ್ಲ ಅಂತಂದ್ರೆ 500 ಪುಸ್ತಕಗಳನ್ನ ಕೇಂದ್ರ ಸರ್ಕಾರ ಕೊಂಡುಕೊಂಡು ಇದನ್ನ ಲೈಬ್ರರಿ ಕೊಡಬಹುದಾ? ಸಿಂಪಲ್ ಕ್ವೆಶ್ಚನ್. ನೆಹರು ಉತ್ತರ ಏನಿರ್ಬೇಕಿತ್ತು? 500 ಏನ್ ಬಾಬಾ ಸಾಹೇಬ್ರೆ, 1,000 ಪುಸ್ತಕನು ಲೈಬ್ರರಿ ಕೊಡಿಸ್ತೀವಿ, ಇಡೀ ದೇಶದ ಎಲ್ಲ ಕಡೆ ಕೊಡಿಸ್ತೀವಿ, ಕೊಡಿ ಅಂತ ಹೇಳ್ಬೇಕಿತ್ತು. ಆದ್ರೆ ನೆಹರು ಏನ್ ಹೇಳ್ತಾರೆ ಗೊತ್ತಾ? ಮಿತ್ರ, ಇದು ಬಾಬಾ ಸಾಹೇಬರ ಕಂಪ್ಲೀಟ್ ವರ್ಕ್ಸ್, ಕರ್ನಾಟಕ ಸರ್ಕಾರದಿಂದ ಪ್ರಕಟಿತವಾಗಿರುವಂತ ಪುಸ್ತಕದಲ್ಲಿ ಸಿಗುವಂತ ಮಾಹಿತಿ. ಜವಾಹರ್ಲಾಲ್ ನೆಹರು ಪತ್ರ ಏನ್ ಬರೀತಾರೆ ಅಂತಂದ್ರೆ, ನಾವು ಈ ಬಾರಿ ಬುದ್ಧ ಜಯಂತಿಗೆ ಅಂತ ಏನ್ ದುಡ್ಡಿಟ್ಟಿದ್ವೋ ಎಲ್ಲ ದುಡ್ಡು ಖಾಲಿಯಾಗಿದೆ,
ಇನ್ಫ್ಯಾಕ್ಟ್ ಅದಕ್ಕೆ ಏನ್ ದುಡ್ಡಿಟ್ಟಿದ್ವು ಅದಕ್ಕಿಂತ ಜಾಸ್ತಿ ಖರ್ಚಾಗಿದೆ. ನಂಗೆ ಅಲ್ಗೂ ಬೇಜಾರಾಗ್ಲಿಲ್ಲ ರೀ, ಸುಮ್ಮನೆ ಅದೇ ನಾನು. ಆದ್ರೆ ನೆಕ್ಸ್ಟ್ ಸಾಲ ಏನ್ ಬರೀತಾರೆ ಗೊತ್ತಾ ಜವಾಹರ್ಲಾಲ್ ನೆಹರು. ನಂಗೆ ಬಹಳ ಬಹಳ ರೇಸ್ಗೆ ಹುಟ್ಬಿಡ್ತು. ಜವಾಹರ್ಲಾಲ್ ನೆಹರು ಬರೀತಾರೆ, ಒಂದ್ ಕೆಲಸ ಮಾಡಿ, ದೆಹಲಿಯಲ್ಲಿ ಬುದ್ಧ ಜಯಂತಿ ನಡೆಯುವಾಗ ನಿಮ್ ಪುಸ್ತಕ ತಗೊಂಡು ಮಾರಾಟ ಮಾಡ್ಕೊಳ್ಳಿ, ಅಲ್ಲಿ ವಿದೇಶಿ ಯಾತ್ರಿಕರು ಬರ್ತಾರೆ, ಅವ್ರ ಪುಸ್ತಕ ತಗೊಂಡು ಸ್ವಲ್ಪ ಜಾಸ್ತಿ ದುಡ್ಡು ಸಿಗ್ಬೋದು ಅಂತ. ಏನ್ ಧಾರಷ್ಟ್ಯ ರೀ ಮನುಷ್ಯನ್ಗೆ. ಮಿತ್ರ, ಜೀರ್ಣಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ನಂಗೆ ಈ ಲೆಟರ್ನ. ಮತ್ತೆ ಇವತ್ತು ಮಾತಾಡ್ಕೊಂಡು ನಿಂತ್ಕೊಳ್ಳುವಾಗ ಹೇಳ್ತಾರೆ ಬಾಬಾ ಸಾಹೇಬರು ನಮ್ಮ ಆಸ್ತಿ ಅನ್ನೋ ತರ ಮಾತನಾಡ್ತಾರೆ. ಅವತ್ತು ಬಾಬಾ ಸಾಹೇಬರು 500 ಪುಸ್ತಕ ತಗೊಳ್ಲಿಕ್ಕೆ ಆಗ್ಲಿಲ್ಲ ರೀ. ಅದಕ್ಕೆ ಬಾಬಾ ಸಾಹೇಬರು ತುಂಬಾ ಗಟ್ಟಿ ದನಿಯಲ್ಲಿ ಹೇಳಿದ್ರು, ಓನ್ಲಿ ಹೂ ಹ್ಯಾಸ್ ನೋ ಸೆಲ್ಫ್ ರೆಸ್ಪೆಕ್ಟ್ ಹಿ ವಿಲ್ ಜಾಯಿನ್ ಕಾಂಗ್ರೆಸ್, ಐ ವಿಲ್ ನಾಟ್ ಜಾಯಿನ್. ಆದ್ರೆ ನಾನು ಕಾಂಗ್ರೆಸ್ಸಿಗರಿಗಿಂತ ಹೆಚ್ಚು ನಾನು ರಾಷ್ಟ್ರೀಯವಾದಿ ಅಂತ ಬಾಬಾ ಸಾಹೇಬ್ ಹೇಳಿದ್ರು. ಯಾರಿಗೆ ಆತ್ಮವಿಶ್ವಾಸ ಇಲ್ವೋ ಅವನ್ ಮಾತ್ರ ಕಾಂಗ್ರೆಸ್ಸಿಗೆ ಹೋಗ್ತಾನೆ ಅಂತ ಗಟ್ಟಿ ದನಿಯಲ್ಲಿ ಹೇಳಿದವರು ಬಾಬಾ ಸಾಹೇಬರು ಅಂತ. ಬಾಬಾ ಸಾಹೇಬರು ಮಿತ್ರರೇ, ತುಂಬಾ ಗಂಭೀರವಾದ ಸಂಗತಿ ಒಂದಿದೆ. ಸಹಜಾನಂದ ಅಂತ ಪಂಜಾಬಿನ ಒಬ್ಬ ಕಾಂಗ್ರೆಸ್ ಲೀಡರ್, ಅವ್ರು ಬಂದು ಬಾಬಾ ಸಾಹೇಬ್ರಿಗೆ ಹೇಳ್ತಾರೆ, ನೀವ್ ಯಾಕೆ ಫೈಟ್ ಇಷ್ಟ ಮಾಡ್ತೀರಾ ಕಾಂಗ್ರೆಸ್ ಜೊತೆಗೆ, ವೈ ಡೋಂಟ್ ಯು ಜಾಯಿನ್ ಕಾಂಗ್ರೆಸ್ ಅಂದಾಗ ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ ಗೊತ್ತಾ, ಕಾಂಗ್ರೆಸ್ಸಿಗೆ ಜಾಯಿನ್ ಆಗಲ್ಲ. ಕಾಂಗ್ರೆಸ್ಸು ಸರ್ಕಾರಿ ಮೆಷಿನರಿಗಳನ್ನ ಬಳಸಿಕೊಂಡು ಈ ದೇಶದ ರೈತರಿಗೆ, ಈ ದೇಶದ ಕಾರ್ಮಿಕರಿಗೆ ಪ್ರತಿಕೂಲವಾಗುವಂತ ಕಾನೂನುಗಳನ್ನು ತರುತ್ತೆ. ಸರ್ಕಾರಿ ಮೆಷಿನರಿಗಳನ್ನ ಬಳಸಿಕೊಂಡು ಇವ್ರ ಜೊತೆ ನಿಂತ್ಕೊಂಡು ನನ್ನ ಬಾಂಧವರಿಗೆ ಏನನ್ನು ಉದ್ಧಾರ ಮಾಡಲಿ ಅಂತ ಅವ್ರು ಕೇಳೋ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ಇವತ್ತಿನವರೆಗೂ ಯಾರೂ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಇದ್ರೆ ಬಾಬಾ ಸಾಹೇಬರು ಅನುಭವಿಸಿದ ಸಂಕಟ ಇದೆಯಲ್ಲ ಅವ್ರ ಬದುಕಿನುದ್ದಕ್ಕೂ, ನಾವು ಅರಿತುಕೊಳ್ಳಬೇಕಾಗಿರೋದು ಬಹಳ ಇದೆ. ನಾನು ಸಮಯದ ದೃಷ್ಟಿಯಿಂದ ಅದನ್ನು ಇಲ್ಲಿಗೆ ಮುಗಿಸ್ತೀನಿ. ಆದರೆ ಒಂದಂತೂ ನೆನ್ಪಿಟ್ಕೊಳ್ಳಿ, ಬಾಬಾ ಸಾಹೇಬರು ಕೊನೆಯವರೆಗೂ ಕಣ್ಣೀರಿನಲ್ಲಿ ಕೈ ತೊಳ್ಕೊಂಡು, ಕೊನೆಗಾಲದಲ್ಲಂತೂ ಕಣ್ಣೀರಲ್ಲೇ ಕೈ ತೊಳ್ಕೊಂಡು ಹೋಗಿದ್ದು. ಯಾವ ಪರಿ ಕಣ್ಣೀರಿತ್ತು ಅಂತಂದ್ರೆ ಅವರಿಗೆ, ಅವ್ರು ತೀರಿಕೊಂಡ ನಂತರ ಬಹಳ ದುಃಖದ ಸಂಗತಿ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಕೇಳಿದಿರೋ ಇಲ್ವೋ, ಅವ್ರಿಗೆ ಮುಂಬೈಗೆ ಹೋಗ್ಲಿಕ್ಕೆ ಫ್ಲೈಟಿಗೆ ದುಡ್ಡು ಬೇಕಿತ್ತು, ಅವ್ರ ಬಾಡಿ ತಗೊಂಡೋಗಿ. ಬಾಬಾ ಸಾಹೇಬ್ರ ಜೊತೆ ಕೆಲಸ ಮಾಡ್ತಿದ್ದ ನಾನ್ಚಂದ್ ರತ್ತು ಪ್ರಾಬಬ್ಲಿ ಅವ್ರು ಬಂದು ಕೇಳಿದಾಗ ಬಾಬಾ ಸಾಹೇಬ್ರ ಹೆಂಡತಿ ಹೇಳ್ತಾರೆ, ಡಾಕ್ಟರ್ ಶಾರದಾ ಕಬೀರ್, ಆಕೆ ಹೇಳ್ತಾರೆ, ನನ್ನ ಹತ್ರ ಬಹಳ ದುಡ್ಡಿಲ್ಲ ಕಣ, 5,000 ರೂಪಾಯಿ ಬೇಕದಕ್ಕೆ, ನನ್ನ ಹತ್ರ 300 ರೂಪಾಯೋ 400 ರೂಪಾಯೋ ಸಿಗ್ಬೋದು ಅಷ್ಟೇ ಅಂತಾಳಕ್ಕೆ. ಅವ್ರು ಹೇಳ್ತಾರಮ್ಮ, ನನ್ನ ಹತ್ರ ಹುಡುಕಿದ್ರು ಅದಕ್ಕಿಂತ ಜಾಸ್ತಿ ಏನು ಸಿಗ್ಲಿಕ್ಕಿಲ್ಲ ಅಂತ ಅವನು ಸ್ವಲ್ಪ ಸೇರಿಸ್ತಾನೆ. ನನಗೆ ಸರ್ಕಾರವನ್ನು ಕೇಳ್ಕೊಂಡಾಗ ಸರ್ಕಾರ ಏನು ಹೇಳುತ್ತೆ ಗೊತ್ತಾ, ಆಯ್ತು ವಿಮಾನ ಕೊಡ್ತೀವಿ, ಆದ್ರೆ ನೀವು ವಿಮಾನವನ್ನ ಈಗ ತಗೊಂಡೋಗಿ ಆಮೇಲೆ ದುಡ್ಡನ್ನು ಕಟ್ಟಿ ಅದ್ರದ್ದು. ಆಮೇಲೆ ಯಾರೋ ಒಬ್ರು ದಾನಿ ಹಿಡ್ಕೊಂಡು ಕಟ್ತಾರ್ರಿ. ಬಾಬಾ ಸಾಹೇಬ್ರನ್ನ ಕರ್ಕೊಂಡೋಗಿದ್ದ ಆ ವಿಮಾನಕ್ಕೆ ಅದರ ಬಾಡಿಗೆನ ಆಮೇಲೆ ಕಟ್ತಾರೆ. ಸರ್ಕಾರಕ್ಕೆ ಅಷ್ಟು ಯೋಗ್ಯತೆ ಇರಲಿಲ್ವಾ? ಮಿತ್ರ, ಯಾರ್ಯಾರು ತೀರ್ಕೊಂಡಾಗ ರಜಾ ಕೊಟ್ಟಿದೀವಿ ನಾವು. ಬಾಬಾ ಸಾಹೇಬ್ರು ತೀರ್ಕೊಂಡಾಗ ಈ ದೇಶವನ್ನು ಮೌಲ್ಯ ಮಾಡೋದು ಬೇಡವಾಗಿತ್ತಾ? ಬಾಬಾ ಸಾಹೇಬರು ಸಂವಿಧಾನ ಶಿಲ್ಪಿ ಆಗಿದ್ದಾಗ ಅಷ್ಟು ಪಾಪ್ಯುಲರ್ ಭಾಷಣಗಳ ಬಗ್ಗೆ ನಾವು ಮಾತನಾಡ್ತೀವಲ್ಲ, ಬಾಬಾ ಸಾಹೇಬರು ಆ ಸಂವಿಧಾನದ ಕೆಲಸ ಮುಗಿದ ನಂತರ ಕಾನೂನು ಮಂತ್ರಿಯಾಗಿ ಸಂಸತ್ನಲ್ಲಿ ಮಾತನಾಡಿದ್ರಲ್ಲ, ಯಾಕೆ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ? ಯಾಕೆ ಯಾರು ಮಾತಾಡೋದೇ ಇಲ್ಲ? ಯಾವತ್ತಾದ್ರೂ ಪ್ರಶ್ನೆ ನಮ್ಮನ್ನು ನಾವೇ ಕೇಳ್ಕೊಳ್ಳೋಣ. ತುಂಬಾ ಬಾರಿ ಬಾಬಾ ಸಾಹೇಬರ ಫೋಟೋ ಇಟ್ಟು ನಾವು ಪೂಜೆ ಮಾಡಿದ್ದೀವಿ, ಆದ್ರೆ ಯಾವತ್ತಾದ್ರೂ ಬಾಬಾ ಸಾಹೇಬರನ್ನ ತೆರೆದು ಓದುವಂತ ಪ್ರಯತ್ನ ಮಾಡಿದ್ದೀವ ಅಂತ ಗೊತ್ತಾದ್ರೆ ನಮ್ಗೆ ಆಗ ಅರ್ಥ ಆಗತ್ತೆ ಬಾಬಾ ಸಾಹೇಬರಿಗೆ ನಾವು ಮಾಡಿರೋ ಮೋಸ ಇದೆಯಲ್ಲ, ಆ ಮೋಸಕ್ಕೆ ನಾವು ಎಂಥ ಪ್ರಾಯಶ್ಚಿತ್ತ ಮಾಡಿಕೊಂಡು ಕಡಿಮೆ ಅಂತ ನನಗೆ ಅನೇಕ ಬಾರಿ ಒಬ್ಬನೇ ನಿಂತಾಗ ಅನ್ಸುತ್ತೆ, ಎಂಥ ಕೆಲಸ ಮಾಡ್ಬಿಟ್ಟು ನಾವು ಬಾಬಾ ಸಾಹೇಬರಿಗೆ ಅಂತ. ದಿಸ್ ಇಸ್ ಟೈಮ್. ಬಾಬಾ ಸಾಹೇಬರಿಗೆ ಮಾಡಿರುವಂಥ ಎಲ್ಲ ಅನ್ಯಾಯಗಳನ್ನ ಸರಿಪಡಿಸುವಂಥ ಸಂದರ್ಭ. ಒಂದೇ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡ್ರಿ. ಬಾಬಾ ಸಾಹೇಬರು ಸಂವಿಧಾನ ರಚನೆ ಮಾಡಿದ್ರು. ಇವತ್ತು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಎಲ್ಲರೂ ತಿರುಗಾಡ್ತಾರೆ. ಬಾಬಾ ಸಾಹೇಬರ ಸಂವಿಧಾನ ಅಷ್ಟು ಚಿಕ್ಕದಾಗಿಲ್ಲ. ನಂಗೆ ಅನ್ಸುತ್ತೆ ಅದು ಯಾವ ಪುಸ್ತಕ ತಗೊಂಡು ತಿರುಗಾಡ್ತಿರ್ತಾರೋ ದೇವರೇ ಬಲ್ಲ. ಇತ್ತೀಚೆಗೆ ಒಂದು ಸುದ್ದಿ ಬಂತು, ಆ ಪುಸ್ತಕದೊಳಗೆ ಏನೂ ಇಲ್ಲ ಅಂತ, ಖಾಲಿ ಪುಸ್ತಕ ತಗೊಂಡು ತಿರುಗಾಡ್ತಾರೆ ಅಂತ. ನಾನು ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ಆದರೆ ಬಾಬಾ ಸಾಹೇಬರು ರಚನೆ ಮಾಡಿಕೊಟ್ಟ ಸಂವಿಧಾನವನ್ನ ಯಾವುದನ್ನು ಮುಟ್ಲೇಬಾರದು ಅಂತಿತ್ತೋ, ಯಾವ ಪ್ರಿಯಾಂಬಲ್ನ ಬಾಬಾ ಸಾಹೇಬರು ಆಸ್ಥೆಯಿಂದ ಯೋಚನೆ ಮಾಡಿ ಈ ಪ್ರಿಯಾಂಬಲ್ ಈ ವರ್ಡ್ ಯಾಕೆ ಬೇಡ, ಆ ವರ್ಡ್ ಯಾಕೆ ಬೇಡ ಅಂತ ಯಾವ 2 ವರ್ಡ್ಗಳನ್ನ ಬೇಡ ಅಂತ ಹೇಳಿದ್ರು, ಇಂದಿರಾ ಗಾಂಧಿ ಅದೇ 2 ವರ್ಡ್ ಸೇರಿಸಿದ್ರಲ್ಲ. ಅಂದ್ರೆ ಬಾಬಾ ಸಾಹೇಬರಿಗೆ ಕಿಮ್ಮತ್ತೇ ಕೊಡ್ಲಿಲ್ವಲ್ಲ ನೀವು. ಸಂವಿಧಾನವನ್ನ ಮುಟ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳುವಂತ ಎಲ್ಲರೂ, ಸಂವಿಧಾನಕ್ಕೆ 106 ತಿದ್ದುಪಡಿ ಆಗಿದೆ, ಅದರಲ್ಲಿ 75 ತಿದ್ದುಪಡಿಯನ್ನ ಕಾಂಗ್ರೆಸ್ಸೇ ಮಾಡಿದೆ, ಮತ್ತೆ ನೀವು ಮುಟ್ಲಿಕ್ಕೆ ಬಿಡಲ್ಲ ಅಂತ ಹೆಂಗ್ರಿ ಹೇಳ್ತೀರಾ? ಎಮರ್ಜೆನ್ಸಿಯಲ್ಲಿ ಕಾಂಗ್ರೆಸ್ ಮಾಡಿರುವ ತಿದ್ದುಪಡಿ ನೋಡಿದ್ರೆ ಗಾಬರಿ ಆಗ್ತೀರಾ. ಏನ್ ತಿದ್ದುಪಡಿ ಗೊತ್ತಾ?
ಎಲ್ಲ ಕ್ರಿಮಿನಲ್ ಕೇಸುಗಳು ಅದು ಪ್ರಧಾನಮಂತ್ರಿಯ ವಿರುದ್ಧ ಇದ್ರೆ ಅಥವಾ ರಾಷ್ಟ್ರಪತಿಗಳ ವಿರುದ್ಧ ಇದ್ರೆ ಆ ಕ್ರಿಮಿನಲ್ ಕೇಸುಗಳನ್ನ ಒಂದು ಸಲ ಅವ್ರ ಆಫೀಸಿಗೆ ಬಂದ ಮೇಲೆ ಮತ್ತು ಆಫೀಸ್ ಬಿಟ್ಟ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡುವಂತಿಲ್ಲ. ಅಂದ್ರೆ ಅವ್ರ ಮೇಲೆ ಯಾವ ಅಪರಾಧಗಳು ಚರ್ಚೆ ಮಾಡುವಂತಿಲ್ಲ. ಸಂವಿಧಾನ ತಿದ್ದುಪಡಿ. ಆದ್ರೆ ಯಾವತ್ತೂ ನಾವು ಇದನ್ನು ಕೇಳಲೇ ಇಲ್ಲ. ಯಾಕೆ ಕೇಳಲಿಲ್ಲ ಅಂತಂದ್ರೆ ಬಾಬಾ ಸಾಹೇಬರನ್ನ ಆರಾಧಿಸಬೇಕು ಅಂತ ನಮ್ಗೆ ಅನಿಸಿರೋದೇ ಇತ್ತೀಚೆಗೆ. ಅದಕ್ಕಿಂತ ಮುಂಚೆ ಬಾಬಾ ಸಾಹೇಬರನ್ನ ನಾವು ಹಿಂಗೆ ತಗೊಂಡು ತಿರುಗಾಡದವರೇ ಅಲ್ಲ. ನಾವು ಹೀಗೆ ಬಾಬಾ ಸಾಹೇಬರ ಕುರಿತಂತೆ ಆಲೋಚನೆ ಮಾಡದವರೇ ಅಲ್ಲ. ಈಗ ಅನ್ನಿಸ್ತಿದೆ ನಮ್ಗೆ ಬಾಬಾ ಸಾಹೇಬರು ನಿಜಕ್ಕೂ ಅದ್ಭುತವಾದ ವ್ಯಕ್ತಿ ಆಗಿದ್ರು ಅಂತ. ನನ್ಗನ್ಸುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಟೈಮ್ ಬರುತ್ತೆ ಮತ್ತು ಬಾಬಾ ಸಾಹೇಬರ ಟೈಮ್ ಈಗ ಬಂದಿದೆ. ಇನ್ನವ್ರ ಆಟ ಈಗ ಶುರುವಾಗುತ್ತೆ. ಯಾರ್ಯಾರು ಬಾಬಾ ಸಾಹೇಬರನ್ನ ತುಳಿಯುವಂತ ಪ್ರಯತ್ನ ಮಾಡಿದ್ರೋ ಇದು ಚಪ್ಪಡಿ ಕಲ್ಲನ್ನೇ ಒಡೆದು ಬೆಳೆಯುವಂತ ಆಲವಾಗಿರೋದ್ರಿಂದ ಯಾರ್ಯಾರು ತುಳಿತಾರೋ ಆ ಚಪ್ಪಡಿ ಕಲ್ಲನ್ನು ಒಡೆದು ಬೆಳೆದು ನಿಂತು ಇಡೀ ಭಾರತಕ್ಕೆ ಮತ್ತೊಮ್ಮೆ ಅವರು ಆಶ್ರಯವಾಗ್ಲಿಕ್ಕಿದ್ದಾರೆ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಭಾವಿಸ್ತಾ, ಪ್ರೀತಿಯಿಂದ ಆಲಿಸಿರುವಂತ ನಿಮ್ಗೆಲ್ರಿಗೂ ಅಷ್ಟೇ ಪ್ರೀತಿಯಿಂದ ವಂದಿಸಿ ಬಾಬಾ ಸಾಹೇಬರು ನಮ್ಗೆಲ್ರಿಗೂ ಶಕ್ತಿಯನ್ನು ತುಂಬಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್.